ನೀವೇ ಭರವಸೆ ಕೊಟ್ಟಿದ್ರಿ 4 ತಿಂಗಳಲ್ಲಿ ರಸ್ತೆ ಮಾಡಿಸ್ಬಿಡ್ತೀನಿ. ಯಾವ ರಸ್ತೆ? ಗೋಲ್ಡ್ ಬಜಾರ್ ರಸ್ತೆ, ಹಾಗೆ ಅದರ ಜೊತೆಯಲ್ಲಿ ಮತ್ತೊಂದೆರಡು ರಸ್ತೆ, ಬಜಾರ್ ರಸ್ತೆ, ಹಾಗೆ ಗೋಲ್ಡ್ ಮಾರ್ಕೆಟ್ ರಸ್ತೆ. 6 ತಿಂಗಳಾಯ್ತು ಪ್ರದೀಪ್ ಈಶ್ವರ್ ಅವರು ಭರವಸೆ ಕೊಟ್ಟು, ಇನ್ನೂ ಕೂಡ ಆಗಿಲ್ಲ. ಅದೆಲ್ಲ ಸುಳ್ಳು ಮೇಡಮ್. 4 ತಿಂಗಳು ಡೆಡ್ ಲೈನ್ ನೀವೇ ಕೊಟ್ಟಿದ್ರಂತೆ ಮೇಡಮ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ನಮ್ಮ ಮಾವ ಏನಾದ್ರೂ FD ಸೆಕ್ರೆಟರಿ ಆಗಿದ್ರೆ ನೀವ್ ಹಿಂಗೆ ಡೈಲಾಗ್ ಹೊಡೆಯೋಕ್ ಮುಂಚೆ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ಸರ್? ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಮೇಡಮ್ ಡೈಲಾಗ್ ಅಂದ್ರೆ 4 ತಿಂಗಳ ಡೆಡ್ ಲೈನ್, 4 ತಿಂಗಳ ಡೆಡ್ ಲೈನ್ ಡೈಲಾಗ್ ಹೊಡೆಯೋಕ್ ಮುಂಚೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ನೋ ಸರ್? ಮೇಡಮ್, ನೋ. ಅಲ್ಲ ಒಂದ್ ನಿಮಿಷ, ನಾನು ಹೇಳೋದು ಕೇಳಿ. ಅಣ್ಣ 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 ಉತ್ತರ ಕೊಡ್ಲಿ, ಅಣ್ಣ ಉತ್ತರ ಕೊಡ್ಲಿ. ಅಣ್ಣ, ಕೋರ್ಟ್ ಅಲ್ಲಿ ಅದು ಕೇಳ್ಬಿಡಿ ಅಣ್ಣ. ಬಜಾರ್ ರಸ್ತೆ, ಆ ರಸ್ತೆ ಆಲ್ರೆಡಿ ನಾವು 60ರಿಂದ 70 ಅಡಿ ಹೊಡಿಬೇಕು ಅಂತ ಎಲ್ಲಾ ವರ್ತಕರನ್ನು ಕರೆದು ಮಾತಾಡಿದ್ವಿ. 10 ಕೋಟಿ ವೆಚ್ಚದಲ್ಲಿ ಆ ರಸ್ತೆ ಆಗತ್ತೆ. ಆಯ್ತು, ಆಮೇಲೆ ಈಗ ನಮ್ಗೆ 50 ಕೋಟಿ ಕೊಟ್ಟಿದ್ದಾರೆ. ನಾನು 50 ಕೋಟಿ ಆಲ್ರೆಡಿ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಅದು FD ಅಪ್ರೂವಲ್ ಹೋಗಿ ಟೆಂಡರ್ಗೆ ಹೋಗಿ 2 ತಿಂಗಳಲ್ಲಿ ಟೆಂಡರ್ ಎಲ್ಲ ಟೆಕ್ನಿಕಲ್ ಬಿಡ್ ಎಲ್ಲ ಆಗುವಷ್ಟೊತ್ತಿಗೆ ಇದನ್ನೊಂದು 3-4 ತಿಂಗಳು ಪ್ರೋಸೆಸ್. ಒಂದ್ಸಲ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಕ್ ಪರ್ಮಿಷನ್ ಸಿಕ್ಕಿದ ತಕ್ಷಣ ನಾನು ಅಂಗಡಿಗಳನ್ನ ಒಡೆದಿದ ತಕ್ಷಣ ರಸ್ತೆ ಆಗುತ್ತೆ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ ಮೇಡಮ್. ನಾಳೆ ಬೇಕಾದ್ರೂ ನಾನು ಅದು ನೋಡಿಬಹುದು. ಆದ್ರೆ ಈ ಟೆಂಡರ್ ಲೇಟ್ ಆದ್ರೆ ಆ ಅಂಗಡಿಗಳನ್ನೆಲ್ಲ ಹೊಡೆದಿರ್ತೀವಿ. ದಿನಕ್ಕೆ 40-50 ಸಾವಿರ ಜನ ಓಡಾಡೋ ರಸ್ತೆ, ಮತ್ತೆ ರಸ್ತೆ ಮುಗಿಲಿಲ್ಲ ಅಂದ್ರೆ ನನಗೆ ಡಬಲ್ ಎಫೆಕ್ಟ್ ಆಗುತ್ತೆ. ಈಗ ಪ್ರತಿ ಅಂಗಡಿಯವ್ರನ್ನು ಒಪ್ಸಿದೀವಿ. ಕಳೆದ 2 ತಿಂಗಳಿಂದ ಒಂದೊಂದು ಅಂಗಡಿಯವ್ರನ್ನು ಕರೆದು ಮಾತಾಡಿ ಒಪ್ಪಿಗೆ ತಗೊಂಡಿದೀವಿ. ಹೈಕೋರ್ಟ್ ಡೈರೆಕ್ಷನ್ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಯಾಕೆಂದ್ರೆ ನಾವು ರ್ಯಾಂಡಮ್ ಆಗಿ ಹೊಡಿಯಕ್ಕಾಗಲ್ಲ. ಎರಡನೇದು, ಈಗ ಟೆಂಡರ್ ಕಳಿಸಿದೀನಿ ಅಂದ್ರೆ ಇನ್ ದ ಸೆನ್ಸ್ FD ಅಪ್ರೂವಲ್ ಆಗ್ಬೇಕು. ಇದರಿಂದ ಪ್ರದೀಪ್ ಈಶ್ವರ್ ಅವರು ಕಲ್ತ ಪಾಠ ಹಾಗಾದ್ರೆ, ರಾಜಕಾರಣಿಯಾಗಿ 4 ತಿಂಗಳು ಡೆಡ್ ಲೈನ್ ಕೊಟ್ಟು ಡೈಲಾಗ್ ಹೊಡೆಯೋದು ಸುಲಭ, ಆದ್ರೆ ಡೆಲಿವರಿ ಮಾಡೋದು ಕಷ್ಟ ಇದೆ ಅಂತ ಕಲ್ತರ. ಈ ಗೋಡೆಯನ್ನು ಹೆಂಗ್ ಹೊಡಿತಾರೆ? ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ ಮೇಡಮ್. 4 ತಿಂಗಳಲ್ಲಿ ಎಲ್ಲ ಅಂಗಡಿಗಳವ್ರನ್ನ ಮನವೊಲಿಸಿದಿರಿ. ಇದು ಹಿಂದೆ ಇದ್ದವ್ರ ಕೈಲಿ 10 ವರ್ಷ ಆಗಿರ್ಲಿಲ್ಲ. MG ರಸ್ತೆ ಅಂತ ಒಂದಿದೆ, ಅದನ್ನ ಮುಟ್ಟಿದ್ರೆ 10,000 ಓಟ್ ಹೋಗುತ್ತೆ ಅಂತ ಹಳೆ ಸಂಸದರು 2007 ಅಲ್ಲಿ ಅಪ್ರೂವ್ ಸಿಕ್ಕಿದ್ದು. 2007 ಇಂದ ಎಲೆಕ್ಟ್ ಆಗಿರೋ ಎಲ್ಲಾ ರೆಪ್ರೆಸೆಂಟೇಟಿವ್ಸ್ ಆ ದಾರಿಯಲ್ಲಿ 10-20 ಸಾವಿರ ಓಟ್ ಹಾಳಾಗುತ್ತೆ ಅಂತ ಹೋದ್ರು. ನಾನು ಹಿಂದೆ ಮುಂದೆ ನೋಡದೆ MG ರೋಡ್ ನೋಡ್ದಾಕಿದ್ದೀನಿ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ ಯಾರು. ನಿಮ್ಮದೇ ಕ್ಷೇತ್ರದ ಜನ ಮತ್ತೊಂದು ಪ್ರಶ್ನೆ ಕೇಳು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಹೂವಿನ ಮಾರ್ಕೆಟ್ 2.5 ವರ್ಷ ಆಯ್ತು ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ ಭರವಸೆ ಕೊಟ್ಟಿದ್ರು, ಅದನ್ನ ಏನೋ ಒಂದು ಗತಿ ಕಾಣಿಸ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ಯಾಕೋ ಅದ್ರ ಬಗ್ಗೆ ಮರ್ತು ಬಿಟ್ಟಿದ್ದಾರೆ, ನೆನಪು ಮಾಡಿ ಅವ್ರಿಗೆ ಅಂತ ಹೇಳಿ. ಇದು ಹೆಂಗಿದೆ ಅಂದ್ರೆ, ಮೊದಲನೇ ದಿನ ಎಕ್ಸಾಮ್ ಹೋಗಿ ಸೆಕೆಂಡ್ ಡೇ ಎಲ್ಲಿ ಎಕ್ಸಾಮ್ ಡಿಸ್ಟಿಂಕ್ಷನ್ 2.5 ವರ್ಷ ಇಸ್ ನಾಟ್ ದ ಸೆಕೆಂಡ್ ಡೇ ಸರ್. ನೋ ಮೇಡಮ್, ಇದು ನಮಗೆ ಲಾಸ್ಟ್ ಬಜೆಟ್ ಅಲ್ಲಿ ಡಿಕ್ಲೇರ್ ಆಯ್ತು. ನಿಮಗೆ ಟೈಮ್ ಲೈನ್ ಹೇಳ್ಬಿಡ್ತೀನಿ. ಬಜೆಟ್ ಆಗಿ ಎಷ್ಟು ನೋ ತಿಂಗಳು ಮೇಡಮ್, ಬಜೆಟ್ ಅಲ್ಲಿ ಡಿಕ್ಲೇರ್ ಆಯ್ತು 140 ಕೋಟಿ. ಆದ್ರೆ ಬಜೆಟ್ ಅಲ್ಲಿ ಏನ್ ಡಿಕ್ಲೇರ್ ಮಾಡೋದು ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಡಿಕ್ಲೇರ್ ಮಾಡಿದ್ರು. ನಾವು ಮತ್ತೆ ನಾನು ಮುಖ್ಯಮಂತ್ರಿಗಳ ಹತ್ರ ಹೋದ್ರೆ, ಸರ್ ನಾಳೆ ಬೆಳಗ್ಗೆ 140 ಕೋಟಿಯಲ್ಲಿ ಪ್ರೈವೇಟ್ ಅವರು ಒಂದು 70 ಕೋಟಿ ಇನ್ವೆಸ್ಟ್ ಮಾಡಿ, ನಾವು ಒಂದು 70 ಕೋಟಿ ಇನ್ವೆಸ್ಟ್ ಮಾಡ್ತೀವಿ. ನಾಳೆ ವರ್ತಕರನ್ನ ಅವ್ರು ಹರಾಜ್ ಮಾಡ್ತಾರೆ ಸರ್, 140 ಕೋಟಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬೇಡ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಆರ್ಡರ್ ಚೇಂಜ್ ಮಾಡಿ ನಂದಿ ಬೆಟ್ಟಕ್ಕೆ ಕ್ಯಾಬಿನೆಟ್ ಬಂದಾಗ ನಂದಿ ಬೆಟ್ಟದಲ್ಲಿ ಮುಖ್ಯಮಂತ್ರಿಗಳಿಂದ ನಾನು ಅನೌನ್ಸ್ ಮಾಡಿಸಿದೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಮ್ ಶಾಸಕರು ನಮ್ಮ ಹೆಮ್ಮೆ, ಒಬ್ರು ಬಡವರಂತ. ಸರ್ ನೀವೇ ಹೇಳಿ ಸರ್, ನೀವು ಬಡವರ ಸರ್? ನಾನು ಹುಟ್ಟಿದ್ದು ಬಡತನದಲ್ಲಿ. ಖಾಲಿ ಹೊಟ್ಟೆ ಖಾಲಿ ಜೇಬು ಒಡೆದ ಹೃದಯ ಪಾಠ ಕಲಿಸಿದೆ. ಒಂದ್ ನಿಮಿಷ, ಲೆಟ್ ಮಿ ಕನ್ಕ್ಲೂಡ್. ಪರಿಶ್ರಮ ಸಂಸ್ಥೆ ಕಟ್ಟಿದೆ ಕಳೆದ 5 ವರ್ಷದಿಂದ. ಕಷ್ಟಪಟ್ಟು ಒಬ್ಬ ಕನ್ನಡದ ಹುಡುಗ ಪಕ್ಕದ ನೆರೆ ರಾಜ್ಯದವ್ರಿಗೆ ಸೆಡ್ ಹೊಡೆದ ಒಂದು ಸಂಸ್ಥೆ ಬೆಳೆಸಿದೆ. ಇವತ್ತು ನನ್ನ ಕಂಪನಿಯ ಎವ್ಯಾಲ್ಯೂಯೇಷನ್ ಪದ ಗೊತ್ತಿರಬೇಕು. ಎವ್ಯಾಲ್ಯೂಯೇಷನ್ ಅಂದ್ರೆ ನನ್ನ ಕಂಪನಿ ನಾನು ಯಾರಿಗಾದ್ರೂ ಮಾರಿದ್ರೆ ನನ್ನ ಕಂಪನಿಯ ಇವತ್ತಿನ ಎವ್ಯಾಲ್ಯೂಯೇಷನ್ 800 ಕೋಟಿ. ಸರ್ 800 ಕೋಟಿ ಒಬ್ಬ ವ್ಯಕ್ತಿ ಹತ್ರ ಇದೆ ಅಂದ್ರೆ ಅವ್ರು ಬಡವರು ಹೇಗೆ ಸರ್? ನಿಮ್ ಆಕ್ಷೇಪ ಏನ್ ಪ್ರದೀಪ್ ಈಶ್ವರ್ ಅವರು ಶ್ರೀಮಂತರಾಗಬಾರ್ದಾಗಿತ್ತ? ಆಗ್ಬಾರ್ದಂತಲ್ಲ. ಪ್ರತಿನಿಧಿಗಳು ಅವ್ರನ್ನ ಏನ್ ಹೇಳ್ತಾರೆ ಅಂದ್ರೆ ಒಬ್ರು ಬಡವರು ಅಂತ ಹೇಳ್ತಾರೆ. ನಿಮ್ಮವರೇ ಹೇಳಿದ್ದು, ಸ್ವತಃ ನೀವು ಕೂಡ ಹೇಳಿದಿರಿ ನಾನೊಬ್ಬ ಬಡವ ಅಂತ. ಹುಟ್ಟಿದಾಗ ನೀವು ಬಡವ, ಓಕೆ ನಾನು ಒಪ್ಕೋತೀನಿ. ಈಗ ನೀವು ಬಡವರಾ? ನಂಗೆ ಅದು ಪ್ರಶ್ನೆ ಸರ್. ಕಳೆದ 5 ವರ್ಷದಿಂದ ನನ್ನ ಸಮಸ್ಯೆ ಕೇಳಿಸ್ಕೊಳ್ರಿ, ಉತ್ತರ ಕೇಳಿ. ಕೇಳಿಸ್ಕೊಳ್ಳಿ. ಕಳೆದ 5 ವರ್ಷದಿಂದ ನಾನು ಏನ್ ಸಂಸ್ಥೆ ಕಟ್ಟಿದ್ದೀನಿ, ನನ್ನ ಸಂಸ್ಥೆ ಬೆಳೆಸಿದ್ದೀನಿ. ನಾನು ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡಲ್ಲಿ 24x7 ಇದು ಗೊತ್ತಿರಬೇಕು, 10 ಆಂಬುಲೆನ್ಸ್ ಖರ್ಚು ಮಾಡ್ತಿದ್ದೇವೆ ಇಟ್ಟಿದ್ದೀನಣ್ಣ. ತಿಂಗಳಿಗೆ 15 ಲಕ್ಷ
ನಾನು ಬೇರೆಯವ್ರ ತರ ಒಂದು ಆಂಬುಲೆನ್ಸ್ ತಗೊಂಡು ಗೌರ್ಮೆಂಟ್ ಕೊಟ್ಟಿಲ್ಲ. 20 ಡ್ರೈವರ್ ಸ್ಯಾಲರಿ ನಂದು, ಡೀಸೆಲ್ ನಂದು, ಆಂಬುಲೆನ್ಸ್ ನಂದು. 12 ನಿಮಿಷಕ್ಕೆ ಪೇಷಂಟ್ ನ ಪಿಕಪ್ ಮಾಡ್ತೀನಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. 15 ಲಕ್ಷ ಖರ್ಚು ಮಾಡ್ತೀನಿ. 7,000 ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡು ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಸರ್, ಮೊನ್ನೆ ವಿಧಾನಸೌಧದಲ್ಲಿ ನಿಮ್ದೇ ರಾಜ್ಯಸಭಾ ಮೆಂಬರ್ ಬೆಂಬಲಿಗರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ, ಭದ್ರಾವತಿಲಿ ಹುಡುಗರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇದಕ್ಕೆ ನಿಮ್ ಉತ್ತರ ಏನ್ ಸರ್? ನೀವು ಶಾಸಕರಾಗಿ ಏನ್ ಹೇಳ್ತೀರಿ? ಉತ್ತರಕ್ಕಿಂತ ಹೆಚ್ಚಾಗಿ ಸರ್ಕಾರ ಶಿಕ್ಷೆ ಅಥವಾ ಕ್ರಮ ಏನ್ ತಗೊಂಡಿದೆ ಸ್ಪೆಸಿಫಿಕ್ ಆಗಿ ನಾಸಿರ್ ಅವ್ರು ಗೆದ್ದಾಗ ಬಂದ ಪಾಕ್ ಪರ ಘೋಷಣೆಗೂ ಭದ್ರಾವತಿಯಲ್ಲಿ ಬಂದ ಪಾಕ್ ಪರ ಘೋಷಣೆಗೂ ಸ್ಪೆಸಿಫಿಕ್ ಆಗಿ ಯಾವ ರೀತಿ ಶಿಕ್ಷೆ ಕೊಡಲಾಗಿದೆ? ಹೇಳ್ರಪ್ಪ. ಅವ್ರ ಮೇಲೆ FIR ಆಗಿದೆ. FIR ಆಗಿದೆಯಲ್ವೋ ಕೇಳಕ್ ಹೇಳಿ. FIR ಆದ್ಮೇಲೆ ಎನ್ಕ್ವೈರಿ ಆಗಿ ಚಾರ್ಜ್ ಶೀಟ್ ಆಗುತ್ತೆ. ಚಾರ್ಜ್ ಶೀಟ್ ಆಗಿದೆಯಲ್ವೋ ಕೇಳಕ್ ಹೇಳಿ. ಚಾರ್ಜ್ ಶೀಟ್ ಶಿಕ್ಷೆ ನೀನ್ ಕೊಡ್ತೀಯ, ನಾನ್ ಕೊಡ್ತೀನ? ಕೊಡೋದು ಕೋರ್ಟ್. ಆ ಪವರ್ ಏನಾದ್ರು ಅಲ್ಲ. ಶಿಕ್ಷೆ ಕೊಡೋದು FIR ಅಂದ್ರೆ ಒಂದು ದೂರನ್ನ ಸ್ವೀಕರಿಸಿ ಚಾರ್ಜ್ ಶೀಟ್ ಪೊಲೀಸ್ ಅವ್ರು ಮಾಡ್ತಾರೆ. ಸರಿ. ಕೋರ್ಟ್ ಅಲ್ಲಿ ಕೆಲವು ಕೇಸುಗಳು ವರ್ಷಗಳ ಗಟ್ಟಲೆ ಇಳಿತವೆ. ಈ ಭಾರತದಲ್ಲಿ ಪೊಲಿಟಿಕಲ್ ಪವರ್, ಕ್ರಿಮಿನಲ್ ಪವರ್ ಅಂಡ್ ಅಬೌವ್ ಆಲ್ ಮನಿ ಪವರ್ ಎಲ್ಲಿವರೆಗೂ ದೇಶ ಆಳ್ತಿರುತ್ತೋ ಅಲ್ಲಿವರೆಗೂ ನಮ್ಮಂತವರು ಏನು ಮಾಡಕ್ಕಾಗಲ್ಲ. ಕೋರ್ಟ್ ಇಸ್ ದ ಫೈನಲ್ ಡಿಸಿಷನ್ ಮೇಕರ್. ಅವ್ರು ಇಂಟರ್ಪ್ರೇಟ್ ಮಾಡ್ತಾರೆ. ಹಾಕಿದ FIR ಅನ್ನ ಖುಲಾಸೆ ಮಾಡಿಸಿ ಆರೋಪಿಗಳನ್ನ ಹೊರಗಡೆ ಬಿಡಿಸೋದು ಯಾವ ಲಾ ಸರ್? ಚಿತ್ತಾಪುರ ಪೊಲೀಸ್ ಠಾಣೆ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಕಣ್ಣಾರೆ ಕಂಡಂತಹ ಪೊಲೀಸರು ಬಿಡಬೇಡಿ ಇವರನ್ನ ಅಂತ ಹೇಳಿ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಸರ್ಕಾರ ಅವ್ರ ಮೇಲೆ ದಾಖಲಾಗಿದ್ದ ಕ್ರಿಮಿನಲ್ ಕೇಸ್, ಪ್ರದೀಪ್ ಈಶ್ವರ್ ಸರ್, ಕ್ರಿಮಿನಲ್ ಕೇಸ್ ಅದನ್ನ ಸರ್ಕಾರ ವಾಪಸ್ ಪಡೆಯುತ್ತೆ ಅಂದ್ರೆ ಏನ್ ಮೆಸೇಜ್ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ನೀವು ಮನುಷ್ಯ ನೋಡಿ ಮೇಡಮ್, ಆ ಘಟನೆ ನಡೆದ ಸಂದರ್ಭ ಈಗ ನಾನು ಹೇಳ್ತೀನಲ್ಲ, ಈ ಬಿಜೆಪಿ ಅವರು ಇದಾರೆ, ಪ್ರತಾಪ್ ಸಿಂಹ ಅವ್ರು ಎಲ್ಲದಕ್ಕೂ ಕೋರ್ಟ್ಗೆ ಹೋಗ್ತಾರೆ. ಅವ್ರು ಕೋರ್ಟ್ಗೆ ಯಾಕೆ ಹೋಗ್ತಾರೆ ಅಂದ್ರೆ, ನಾನು ಇವತ್ತು ಮಾತಾಡಂಗಿಲ್ಲ, ನನ್ನ ಮೇಲೆ 2 ಡಿಫಾಮೇಶನ್ ಹಾಕಿದ್ದಾರೆ. ನಾನಂತೂ ಪ್ರತಾಪ್ ಸಿಂಹ ಮೇಲೆ ಹಾಕಲ್ಲ. ಯಾಕೆಂದ್ರೆ ರಾಜಕಾರಣ ಅಂದ್ಮೇಲೆ ತಟ್ಕೊಳ್ಳೋ ದಮ್ಮಿರ್ಬೇಕು. ಮಾತೇ ಇಲ್ಲ. ಎತ್ಕೊಂಡೋಗಿ ಪ್ರತಾಪ್ ಸಿಂಹ ಅವರು ಕೋರ್ಟ್ ಅಲ್ಲಿ ಕೇಸ್ ಹಾಕಿದಾರಲ್ಲ, ಇದೇ ವಿಚಾರನ ಪ್ರತಾಪ್ ಸಿಂಹ ದಮ್ ಇದ್ರೆ ಕ್ವಶನ್ ಕೇಳಿ ಜಸ್ಟಿಸ್ ಕೇಳಕ್ಕೆ. ನಾನ್ ಪ್ರಶ್ನೆ ಕೇಳಿದ್ದು ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇರೋದು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೊತ್ತಾ, ಗಣೇಶೋತ್ಸವದಲ್ಲಿ ಮದ್ದೂರು ಗಣೇಶೋತ್ಸವದಲ್ಲಿ ಕಲ್ಲು ತೂರಾಟ ಆಯ್ತಾ, ಒಕ್ಕಲಿಗ ಸಮುದಾಯದ ಭದ್ರಕೋಟೆ, ಒಕ್ಕಲಿಗ ಸಮುದಾಯದ ಸ್ವಾಭಿಮಾನದ ಸಂಕೇತ, ಏನು ಮಾಡಕ್ಕಾಗಲ್ಲ ಅಂತ ಸ್ಥಳದಲ್ಲಿ ಈ ಕಲ್ಲು ತೂರಾಟ ಇಡೀ ರಾಜ್ಯಕ್ಕೆ ಸಂದೇಶ ಹೋಗ್ತಾ ಇದೆ. ಮುಸಲ್ಮಾನರು ನಾವ್ ಎಲ್ ಬೇಕಾದ್ರೂ ಆಟ ಆಡ್ತೀವಿ ಅಂತ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. ಇದಕ್ಕೆ ಮೂಲವ ಕಾರಣ ಆಗಿದ್ದು ಅಲ್ಲಿ ಆದಂತ ಉಸ್ತುವಾರ ಸಚಿವರು ಹಾಗೂ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾವ್ ಹೇಳ್ತಾ ಇದ್ದೀವಿ ಸರ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಂಗ್ಲಿ.